ಇವನು ಮೊಸರನ್ನ ತಿಂತಾ ಇಲ್ಲ, ಮೊಸರನ್ನ ತಿನ್ನೋ ಥರ ಪೋಸ್ ಕೊಡ್ತಾ ಇದ್ದಾನೆ. ಅವ್ನ ಆರ್ಡರ್ ಇನ್ನೂ ಬಂದಿಲ್ಲ. ಅದಕ್ಕೆ ಕೊಟ್ಬಿಟ್ಟ ನೋಡು. ಏನು ಮಾಡ್ದೆ? ಬಿಸಿ ಹಾಂ ಫೈನಲಿ ಭವಿಷ್ ಬರ್ಡೇ ಬಾಯ್ ಆರ್ಡರ್ ಬಂತು. ಬರ್ಡೇ ಬಾಯ್ದು ಕೈ ಈ ಥರ ಆಗಿದೆ. ಅದು ಹೆಂಗೆ ಪರೋಟ ತಿಂತಾನೋ ಗೊತ್ತಿಲ್ಲ. ಬಿಡಿಸ್ಕೊಡ್ಬೇಕೀಗ ನಾನು. ಇವಳು ನೂಡಲ್ಸ್ ತಿನ್ಬಿಟ್ಲು. ಪುಸ್ತಕ ಸಿಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಬ್ಲಾಕ್ ಹತ್ರ ಬೇರೆ ಕಡೆ ಅಲ್ಲಿ ವೆಜ್ ಸಿಗುತ್ತೆ. ಹಾಂ ಗೊತ್ತಿಲ್ಲ ಅಷ್ಟೇ, ಮತ್ತೊಬ್ಬತ್ತಿಲ್ಲ. ಸಕ್ಕತ್ತಾಗಿದೆ ಪನ್ನೀರ್ ಕರಿ. ಪನ್ನೀರ್ ಕರಿ ಜೊತೆ ಇದು ಮಲಬಾರ್ ಪರೋಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇರ್ರಿಪ್ಲೇಸಬಲ್ ವೈಬ್ಸ್. ನಾನು ಶ್ರುತಿ ಪ್ರಸನ್ನ. ಇಷ್ಟೊತ್ತು ನೋಡೋದ್ರಲ್ಲ ವೀಡಿಯೋ, ಅದು ನನ್ನ ಮಗನ ಬರ್ಡೇ ವೀಡಿಯೋ. ಬರ್ಡೇಲಿ ನಾನೇನು ಕೇಕ್ ಕಟ್ ಮಾಡೋದಾಗಲಿ ಅದೆಲ್ಲ ಅಷ್ಟೊಂದೇನು ಅಭ್ಯಾಸ ಇಲ್ಲ. ಯಾವುದೋ ಒಂದೊಂದು ಇಯರ್ ನಾನು ಸಿಂಪಲ್ಲಾಗಿ ಆ ಡೇ ಮನೇಲಿ ಫುಲ್ ಅಡುಗೆ ಮಾಡಿರ್ತೀನಿ, ಎಲ್ಲಾದರೂ ಹೊರ್ಗಡೆ ಹೋಗಿರ್ತೀವಿ. ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡೋದೆಲ್ಲ ತುಂಬ ರೇರ್. ಮಾಡಿದರೆ ಮಾಡ್ತೀವಿ, ಇಲ್ಲಾಂದ್ರಿಲ್ಲ ಆ ಥರ. ಸೊ ಡಿನ್ನರ್ಗೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ, ನಮ್ಮ ವಿದ್ಯಾರಣ್ಯಪುರದಲ್ಲೇ ಇರೋ ವಿಷ್ಣು ಪಾರ್ಕ್, ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾನು ಡ್ಯೂಟಿ ಮುಗಿಸಿ ಬಂದಿದ್ದ ತಕ್ಷಣ ಈ ಬಟ್ಟೆ ರಾಶಿ ಹಾಗೇ ಇತ್ತು. ಮಡಿಸಿರಲಿಲ್ಲ. ಬೇಗ ಇದನ್ನು ಮಡಿಸಿಟ್ಬಿಡೋಣ ಅಂದ್ಬಿಟ್ಟು ಮಡಿಸಿಟ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಮಡಿಸಿಡ್ತಾ ಇದ್ದೆ. ಮನೆ ಕೆಲಸನೇ ಹಂಗೆ, ಎಷ್ಟು ಮಾಡ್ತಾಯಿದ್ರು ಮುಗಿಯೋದೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಎಲ್ಲ ಕೆಲಸ ಆನ್ ಟೈಮ್ ಮಾಡ್ಬೋದು. ಬಟ್ ಪ್ಲ್ಯಾನ್ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಪ್ಲ್ಯಾನ್ ಮಾಡೋದೇನೋ ಮಾಡಿಬಿಡ್ಬೋದು, ಬಟ್ ಅದನ್ನು ಫಾಲೋ ಅಪ್ ಮಾಡೋದು ರಿಯಲಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಅಭ್ಯಾಸ ಆಗಿಬಿಡತ್ತೆ. ನಾನು ಹೇಳ್ತಾ ಇದ್ದೀನಿ, ಬಟ್ ನಾನೇ ಅದನ್ನು ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿ ಫಾಲೋ ಅಪ್ ಮಾಡಿ ಮತ್ತು ಅದು ಬ್ರೇಕ್ ಆಗಿ ಕನ್ಸಿಸ್ಟೆನ್ಸಿ ಹೋಗಿ ಮತ್ತು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಸಹ ನಾನು ಫೇಸ್ ಮಾಡಿದ್ದೀನಿ. ಬಟ್ ನಾನು ಬಂದಿದ್ದ ತಕ್ಷಣ ಕೂರಲ್ಲ. ನನಗೇನಂದರೆ ಒಂದು ಇಂಟೆನ್ಷನ್ ಏನಂದರೆ, ಕೂತ್ಕೊಂಡ್ಬಿಟ್ರೆ ಒಂಥರ ರಿಲ್ಯಾಕ್ಸೇಷನ್, ಆ ರಿಲ್ಯಾಕ್ಸಿಂಗ್ ಮೋಡ್ಗೆ ಹೋಗ್ಬಿಟ್ರೆ ಮತ್ತೆ ಎದ್ದು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾನು ಯಾಕೆ ಹಂಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಆ ಥರ ರಿಲ್ಯಾಕ್ಸ್ ಅಂತ ಕೂತ್ಕೊಂಡ್ಬಿಟ್ರೆ ಮತ್ತೆ ಎದ್ದೇಳೋದೇ ಇಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಹಾಗೇ ಸೋಫಾ ಮೇಲೆ ಕೂತ್ಕೊಂಡ್ಬಿಡ್ತೀನಿ, ಅಥವಾ ಅಲ್ಲೇ ಹಾಗೆ ಮಲಗಿಬಿಡ್ತೀನಿ. ಹಂಗೆ ಮಾಡಬಾರ್ದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಬಂದಿದ್ದ ತಕ್ಷಣ ಪಾತ್ರೆ ತೊಳೆಯೋದು, ಈ ಥರ ಬಟ್ಟೆ ಮಡಿಸಿಡೋದು, ಇದಿಷ್ಟು ಒಂದೊಂದು ಕೆಲಸ ಮಾಡಿ ಮುಗಿಸಿ ನನ್ನ ಪಾಡಿಗೆ ನಾನು ಮತ್ತೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಜಿಮ್ಗೆ ಹೋಗ್ಬಿಡ್ತೀನಿ. ಜಿಮ್ಮಲ್ಲಿ 1.5 hour ಅಥವಾ 2 hours ಐ ಡೆಫಿನೆಟ್ಲಿ ಸ್ಪೆಂಡ್. ವಿ ಮಸ್ಟ್ ಸ್ಪೆಂಡ್ ಲೈಕ್ ದ್ಯಾಟ್. ಸ್ಪೆಂಡ್ ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಂತ ಅಲ್ಲ, ವರ್ಕೌಟ್ ಮಾಡಲೇಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಲೈಫ್ ಮುಂದೆ. ಏಜ್ ಆಗ್ತಾ ಬಾಡಿ ಸ್ಟ್ರೆಂತ್ ಇರಬೇಕು ಅಂತ ಅಂದರೆ ಜಿಮ್ ಮಾಡಲೇಬೇಕು. ನನಗೆ ಅದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಆ್ಯಕ್ಚುಲಿ ನಾನು ಇನ್ಸೋಮ್ನಿಯಾ ಪೇಷಂಟ್. ಎಷ್ಟೋ ನೈಟು ನಾನು ನಿದ್ರೆ ಮಾಡದೆ ಕಳೆದಿದ್ದೀನಿ. 3 ಗಂಟೆ 4 ಗಂಟೆವರೆಗೂ ಎಚ್ಚರ ಇದ್ದು ಆಮೇಲೆ ನಿದ್ರೆ ಬರೋದು.
ಆಮೇಲೆ ಮತ್ತೆ ದಡ ದಡ ಅಂತ ಎದ್ದೇಳಬೇಕು, ಮನೆ ಕೆಲಸ ಮುಗಿಸ್ಬೇಕು, ಡ್ಯೂಟಿಗೆ ರೆಡಿಯಾಗಿ ಹೊರಡಬೇಕು. ಈ ಥರ ಎಲ್ಲ ನಾನು ತುಂಬಾ ಫೇಸ್ ಮಾಡಿಬಿಟ್ಟೆ. ಜಸ್ಟ್ ಜಿಮ್ ಸೇರೋ ಮುಂಚೆ, ಜಿಮ್ ಜಾಯ್ನ್ ಆಗೋಕ್ಕೆ ಮುಂಚೆ ನನಗೆ ನಿದ್ರೆನೇ ಇರ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ನಿದ್ರೆ ಮಾಡೋಕ್ಕೆ. ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳುವೆ, ಸಿಸ್ಟಮ್ ಹಿಡ್ಕೊಂಡು ಸ್ಕೂಲ್ ಕೆಲಸ ಏನಿದೆ ಎಲ್ಲನೂ ಮುಗಿಸೋದು. ಅಂದ್ರೂ ಮುಗಿತಾ ಇರಲಿಲ್ಲ, ಅಷ್ಟು ಕೆಲಸ ಇರೋದು. ನಾನು ಪ್ರೀವಿಯಸ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದ ಪ್ರೀವಿಯಸ್ ಸ್ಕೂಲಲ್ಲಂತೂ ಸಿಕ್ಕಾಪಟ್ಟೆ ವರ್ಕ್ಲೋಡು. ಪ್ರೆಷರ್ ಏನಿಲ್ಲ, ಇಂಥ ಟೈಮ್ಗೆ ಸಬ್ಮಿಟ್ ಮಾಡಬೇಕು ಮಾಡಲೇಬೇಕು ಅನ್ನೋದೇನಿಲ್ಲ, ಕನ್ವೀನಿಯೆಂಟ್ ಇತ್ತು. ಬಟ್ ವರ್ಕ್ಲೋಡ್ ತುಂಬ, ಸ್ಯಾಲರಿ ಕಮ್ಮಿ. ಎಲ್ಲ ಕಡೆ ಅಷ್ಟೇ, ಎಲ್ಲೇ ಸೇರಿದ್ರು ಈ ಫೀಲ್ಡಲ್ಲಿ ಹೀಗೇ ಇದೆ. ಬಟ್ ಏನಪ್ಪ ಅಂದರೆ ರಜಾಗಳು ಚೆನ್ನಾಗಿ ಸಿಗ್ಬೋದು, ವೊಕೇಶನ್ ನಮಗೆ ಸಿಗುತ್ತೆ, ಆ್ಯಂಡ್ ದೆನ್ ಹಾಲಿಡೇಸ್ ಸ್ವಲ್ಪ ನಮಗೆ ಬೇರೆ ಫೀಲ್ಡಿಗೆ ಕಂಪೇರ್ ಮಾಡಿದ್ರೆ ರಜೆ ದಿನಗಳು ನಮಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶ. ಆ್ಯಂಡ್ ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಪ್ರೆಷಿಯಸ್ ಥಿಂಗ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಲವ್. ನಿಜವಾಗ್ಲೂ ನಮ್ಮನ್ನು ಟೀಚರ್ಸ್ ಅಂದರೆ ಅವ್ರಿಗೆ ಏನೋ ಒಂಥರ ಖುಷಿ. ನಾವು ಮಾತಾಡಿಬಿಟ್ರೆ, ನಾವು ಸಣ್ಣದೊಂದು ಗಿಫ್ಟ್ ಕೊಟ್ರು ಅವ್ರು ಅಷ್ಟು ಖುಷಿ ಪಡ್ತಾರೆ. ನಮ್ಮ ಕ್ಲಾಸ್ ಟೀಚರು ಅನ್ನೋ ಒಂದು ಪ್ರೀತಿ ಒಂಥರ ಅವ್ರಿಗೆ ಇರುತ್ತೆ. ಆ ಅಭಿಮಾನ, ಪ್ರೀತಿ ಮಾತ್ರ ಎಷ್ಟೇ ಇನ್ಕ್ರಿಮೆಂಟ್ ಸಿಕ್ಕಿದ್ರೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದು ಒಂದೇ ಕಾರಣ ನಾನಿನ್ನೂ ಈ ಫೀಲ್ಡಲ್ಲೇ ಮುಂದುವರಿತಾ ಇರೋದು. ಸೊ ನೋಡೋಣ, ನನ್ನದೇ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು. ನನ್ನದೇ ತುಂಬ ಪ್ಲ್ಯಾನ್ಸ್ಗಳಿದ್ದಾವೆ. ಅದೆಲ್ಲ ಸಕ್ಸಸ್ ಆಗಿದ ತಕ್ಷಣ ಡೆಫಿನೆಟ್ಲಿ ಐ ವಿಲ್ ಕ್ವಿಟ್. ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗಾಗಿ ಅಲ್ವಾ? ಹೊಟ್ಟೆಪಾಡಿಗಾಗಿ ಅಫ್ಕೋರ್ಸ್ ನಾವು ಅದರಲ್ಲಿ ಬೆಳಿಬೇಕು. ಫಿನಾನ್ಷಿಯಲ್ ಗ್ರೋತ್ ಸಹ ನಮಗೆ ಬೇಕು ಅನ್ನೋ ಇಂಟೆನ್ಷನ್ಸಿಂದನೇ ನಾವು ಅಷ್ಟು ಟೈಮ್ ಅಲ್ಲಿ ಕೊಡೋದು. ಅದ್ರ ತಕ್ಕಂಗೆ ನಮಗೆ ಸ್ಯಾಲರಿ ಬಂದಿಲ್ಲ, ಪೇಮೆಂಟ್ ಬಂದಿಲ್ಲ ಅಂದವಾಗ ಸಮ್ವೇರ್ ಐ ಫೀಲ್ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ, ಈ ಫೀಲ್ಡಲ್ಲಿ ಬಂದು ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅನಿಸ್ಬಿಡತ್ತೆ. ಬಟ್ ಬೇರೆ ಆಪ್ಷನ್ ಇಲ್ಲ ಅಂತಲ್ಲ, ಆಗಲ್ಲ ಅಂತಲ್ಲ, ಟೈಮ್ ಬೇಕು ಅದನ್ನೆಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ. ಬಿಸ್ನೆಸ್ ಸೆಟಪ್ ಆಗಿರ್ಬೋದು, ಅಥವಾ ನಾನು ಏನೇ ಬೇರೆ ಬಿಸ್ನೆಸ್ ಮಾಡೋಣ ಅಥವಾ ಬೇರೆ ಫೀಲ್ಡ್ಗೆ ಹೋಗೋಣ ಅನ್ನೋದಕ್ಕೆ ನನಗೆ ಅಲ್ಲ, ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೂ ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡ್ಗೆ ಹೋಗಬೇಕು, ಜಂಪ್ ಆಗಬೇಕು ಅಂತಿದ್ದರೆ ಒಂದು ಫಿನಾನ್ಷಿಯಲಿ ಚೆನ್ನಾಗಿ ಸೆಟ್ಟಾಗಿರಬೇಕು, ಫಿನಾನ್ಷಿಯಲಿ ಸೋರ್ಸ್ ಇರಬೇಕು, ಆ್ಯಂಡ್ ದೆನ್ ಇನ್ವೆಸ್ಟ್ ಮಾಡೋಷ್ಟು ಧೈರ್ಯ ಇರಬೇಕು. ಎಲ್ಲ ಇದೆ, ಬಟ್ ಫಿನಾನ್ಷಿಯಲಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಆವಾಗ ಖಂಡಿತವಾಗ್ಲೂ ಐ ಡೆಫಿನೆಟ್ಲಿ ಕ್ವಿಟ್ ದಿಸ್ ಜಾಬ್. ಅಲ್ಲಿವರೆಗೂ ನಾನು ಇದರಲ್ಲೇ ಮುಂದುವರಿತೀನಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಡಿಮಾರ್ಟಿಂದ ತಂದಿದ್ದು ಕೆಲವು ಕಾಳುಗಳು ಹಾಗೇ ಉಳಿದ್ಕೊಂಡ್ಬಿಟ್ಟಿದ್ವು, ಬಾಕ್ಸ್ಗೆ ಹಾಕಿರಲಿಲ್ಲ. ಆ್ಯಕ್ಚುಲಿ ನಾನು 15 ಡೇಸಿಂದ ಏನೂ ವ್ಲಾಗ್ ಅಥವಾ ವೀಡಿಯೋಸ್ ಏನೂ ಮಾಡ್ತಾಯಿಲ್ಲ. ಬಿಕಾಸ್ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ಈಸ್ ನಾಟ್ ವೆಲ್. ಅವ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ದರು, ಆಪ್ರೇಷನ್ ಆಯಿತು. ಬಟ್ ಇವಾಗ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ, ಹೆಲ್ದಿಯಾಗಿದ್ದಾರೆ. ನಾವು ನಥಿಂಗ್, ಏನೂ ಪ್ರಾಬ್ಲಮ್ ಇಲ್ಲ, ಇವಾಗ ಅವ್ರು ಚೆನ್ನಾಗಿದ್ದಾರೆ. ಹಾಗಾಗಿ ನಾನು ಅಲ್ಲಿ ಓಡಾಡೋದು, ಅಲ್ಲಿ ಹೋಗೋದು ಬರೋದು, ಹೀಗೆ ರೊಟೀನ್ ಸ್ವಲ್ಪ ತುಂಬ ಚೇಂಜಸ್ ಆಗೋಗ್ಬಿಟ್ಟಿತ್ತು. ವಿಡಿಯೋ ಮಾಡ್ಕೊತಾ ಇದ್ದೆ, ಬಟ್ ಎಡಿಟಿಂಗ್ ಮಾಡಿ ಹಾಕೋಷ್ಟು ಟೈಮ್ ಇರ್ತಾ ಇರಲಿಲ್ಲ, ಹಾಗಿತ್ತು ಶೆಡ್ಯೂಲ್. ಹಾಗಾಗಿ ಇಷ್ಟು ದಿನ ಯಾವುದೇ ಒಂದು ವಿಡಿಯೋ ಹಾಕಿರಲಿಲ್ಲ. ನನ್ನ ವಿಡಿಯೋಗೇನು ಯಾರು ಕಾಯ್ಕೊಂಡು ಕೂತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಇದೊಂಥರ ನನಗೆ ಪ್ಯಾಷನ್ ಆಗಿದೆ. ಮಾತಾಡೋದಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಯಾವ್ದಾದ್ರು ಒಂದು ವಿಡಿಯೋಸ್ ಮಾಡಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮಾತಿನ ಮೇಲೇ ಒಂದು ಪಾಡ್ಕಾಸ್ಟ್, ಮಾತಿರೋವಂಥದ್ದೇ ಒಂದು ವಿಡಿಯೋಸ್ ಮಾಡಬೇಕು ಅನ್ನೋ ಆಸೆ ಸಹ ಇದೆ. ಸೊ ಪ್ಲ್ಯಾನ್ ಮಾಡಿ ಒಂದೊಂದೇ ಸಕ್ಸಸ್ ಮಾಡಬೇಕು. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಅದೇ ಅಲ್ವಾ ತುಂಬ ಅಂದರೆ ತುಂಬ ಮುಖ್ಯ, ಅದೇ ನಿಮ್ಮ ಸಪೋರ್ಟ್. ಖಂಡಿತ ನೀವು ಪ್ರೀತಿಯಿಂದ ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಸೊ ಸಾಂಬಾರು ಪುಡಿ ನೋಡಿದ್ರಲ್ಲ, ಅದು ಆ್ಯಕ್ಚುಲಿ ನಮ್ಮಮ್ಮ ತೊಗೊಂಡು ಬಂದಿದ್ದು ಮೈಸೂರಿಂದ. ಅವರು ಮಮ್ಮಿ ಬಂದಿದ್ದರು, ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ, ನಮ್ಮ ಮಮ್ಮಿ ಸಹ ನನ್ನ ತಂಗಿ ಮನೆಗೆ ಬಂದಿದ್ದರು. ಸಾಂಬಾರು ಪುಡಿ ಅಲ್ಲಿ ತಂದು ಕೊಟ್ಟರು. ಇದು ಥರ್ಸ್ಡೇ ಮಾರ್ನಿಂಗ್ ನೋಡಿ, ಇದು ಗುರುಪೌರ್ಣಿಮೆ ಇದ್ದದ್ರಿಂದ ಕ್ರೌಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಗಲೇ ಪೊಲೀಸು ಬ್ಯಾರಿಗೇಡ್ಸ್ ಎಲ್ಲ ಹಾಕಿ ನಮ್ಮ ಸಾಯಿಬಾಬಾ ಟೆಂಪಲ್ ಹತ್ರ
ಬ್ಯಾರಿಗೇಡ್ಸ್ ಎಲ್ಲ ಹಾಕಿ ಆವಾಗಲೇ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ರು. ನನಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದೆ ಅಷ್ಟೇ ದೂರದಿಂದನೇ. ತುಂಬ ಹೊತ್ತು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸಂಜೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ನೋಡಿ ತರಕಾರಿ ಈ ನಡುವೆ ಎಷ್ಟು ಪ್ರೈಸ್ ಆಗ್ತಾಯಿದೆ ಅಂದರೆ, ನನಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ದಿನಾ ನನಗೆ ಊಟಕ್ಕಿಂತ ಫ್ರೂಟ್ಸೇ ತಿನ್ನಬೇಕು ಅಂತ ಆಸೆ. ಬಟ್ ಏನು ಮಾಡೋದು, ಎಲ್ಲಿಂದ ಕೊಂಡ್ಕೊಳ್ಳೋಣ ಈ ಬೆಲೆನ ಫ್ರೂಟ್ಸು? ಪ್ರತಿ ಒಂದು ಮರ್ಸೇಬು 150 ರೂಪಾಯಿ. ಅಪ್ಪ ದೇವರೇ, ಎಷ್ಟು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಗೊತ್ತಾ. ತರಕಾರಿ ಅಂಗಡಿಯವರೇ ಹೇಳ್ತಾರೆ, ಮ್ಯಾಮ್ ನಾವೇ ತರೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ, ಅಷ್ಟು ಪ್ರೈಸ್ ಆಗೋಗ್ಬಿಟ್ಟಿದೆ ಮಾರ್ಕೆಟಲ್ಲೇ ಅಂತ. ನಿಜವಾಗ್ಲೂ ವೆಜ್ಗಿನ್ನ ನಾನ್ ವೆಜ್ಜೇ ಸ್ವಲ್ಪ ಚೀಪ್ ಅನಿಸುತ್ತೆ. ಸೊ ನೆಕ್ಸ್ಟ್ ಡೇ ಅದು ನಾನು ಸ್ಕೂಲಿಂದ ಬರ್ತಾ ತಗೊಂಡಿದ್ದು ಕ್ಲಿಪ್ಪಿಂಗ್ಸ್ ಇದೆಲ್ಲ ನಮ್ಮ ಮನೆ ಮುಂದೆ ಪಾಟಲ್ಲಿರುತ್ತೆ. ಬಂದೆ ಮತ್ತು ಜಿಮ್ಗೆ ಹೊರಟೆ. ಜಿಮ್ನಲ್ಲಿ ವರ್ಕೌಟ್ ಮುಗಿಸಿ, ಆ್ಯಕ್ಚುಲಿ ಐ ವಾಸ್ ನಾಟ್ ವೆಲ್, ಸ್ಟಿಲ್ ವರ್ಕೌಟ್ ಮುಗಿಸ್ದೆ. ಜಿಮ್ ಮುಗಿಸಿ ಮನೆ ಕಡೆಗೆ ಹೊರಟೆ. ಸೊ ನಮ್ಮ ಸಾಯಿಬಾಬಾ ಟೆಂಪಲ್ ಸ್ಟ್ರೀಟು ಈ ಥರ ಅಲಂಕಾರ ಆಗಿತ್ತು. ಕ್ರೌಡ್ ಜಾಸ್ತಿ ಆಗಿತ್ತು. ನಾನು ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದು ದರ್ಶನ ಮಾಡೋಷ್ಟು ಸ್ಟ್ರೆಂತ್ ನನಗಿರಲಿಲ್ಲ. ಮಮ್ಮಿ ಸೊಪ್ಪು ಹೂವು ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನು ನಾನು ಸ್ವಲ್ಪ ಮನೆಗೆ ತೊಗೊಂಡು ಬಂದಿದ್ದೆ. ಇದು ಅಲ್ಲೇ ಅಮ್ಮ ತೊಗೊಂಬಂದಿದ್ರು ನನ್ನ ತಂಗಿ ಮನೇಲಿ ಸ್ಲ್ಯಾಬಲ್ಲೆಲ್ಲ ಹರಡಿಟ್ಕೊಂಡಿದ್ದು. ನಾನು ಅದನ್ನು ವೀಡಿಯೋ ಮಾಡಿದ್ದು ಹೀಗೆ. ತುಂಬ ಚೆನ್ನಾಗಿರುತ್ತೆ ಮೈಸೂರು ಸೊಪ್ಪು, ತರಕಾರಿ ಎಲ್ಲ. ಪಾಲಕ್ ಸೊಪ್ಪು ನೋಡಿ ಎಲೆಗಳು ಎಷ್ಟು ದಪ್ಪ ಇದೆ ಗೊತ್ತಾ. ಇದು ಕಲರು ಸೈಜೆಲ್ಲ ಒಂಥರ ತುಂಬ ಡಿಫ್ರೆಂಟ್ ಅನಿಸುತ್ತೆ. ಬೆಂಗಳೂರಲ್ಲಿ ಸಿಗೋ ಸೊಪ್ಪು ತರಕಾರಿಗಿನ ಮೈಸೂರಲ್ಲಿ ಸಿಗೋ ಸೊಪ್ಪು ತರಕಾರಿಗಳು ಕಲರು ಆ್ಯಂಡ್ ಸೈಜು ತುಂಬ ನನಗೆ ಅದು ವ್ಯತ್ಯಾಸ ತುಂಬ ಕಾಣಿಸುತ್ತೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಸಿ ಯಾ.